ಸೈಫ್ ಅಲಿ ಖಾನ್ ಮನೆಗೆ ಸೆಕ್ಯೂರಿಟಿ ಇರಲಿಲ್ವಾ? ಯಾರೋ ಒಬ್ಬ ಬಂದುಬಿಟ್ಟು ಒಬ್ಬನೇ ಒಬ್ಬ ಆಗಂತುಕ ಬಂದುಬಿಟ್ಟು ಸೈಫ್ ಅಲಿ ಖಾನ್ಗೆ ಬೆನ್ನು, ನಂತರ ಕುತ್ತಿಗೆ, ಕೈ, ಹೊಟ್ಟೆ ಈ ಭಾಗಕ್ಕೆ 6 ಬಾರಿ 6 ಕಡೆ ಇರಿದು ಬಿಡ್ತಾನೆ ಅಂತ ಹೇಳಿದ್ರೆ ಏನು ತಮಾಷೆ ಮಾತಾ ಇದು? ಕೋಟಿ ಕೋಟಿ ಮೌಲ್ಯದ ಸೈಫ್ ಅಲಿ ಖಾನ್ ಮನೆಗೆ ಭದ್ರತೆ ಕತೆ ಏನಾಗಿತ್ತು ಅಂತ ಪ್ರಶ್ನೆ. VVIPಗಳು ವಾಸ ಮಾಡ್ತಾರ್ರಿ. ಅಪಾರ್ಟ್ಮೆಂಟ್ ಏನು 50 ಲಕ್ಷ 60 ಲಕ್ಷ 70 ಲಕ್ಷ 1 ಕೋಟಿದಲ್ಲ, ಅದು ಕೋಟ್ಯಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಅಪಾರ್ಟ್ಮೆಂಟ್. ಅದು 13 ಮಹಡಿಗಳ ಸದ್ಗುರು ಶರಣ್ ಅಪಾರ್ಟ್ಮೆಂಟ್. ಅದು ಈ ಅಪಾರ್ಟ್ಮೆಂಟ್ನಲ್ಲಿ ಒಂದೇ ಒಂದು ವಿಸಿಟರ್ ಬುಕ್ ಕೂಡ ಗತಿ ಇರಲಿಲ್ಲ ಅಂತ ಹೇಳಿದ್ರೆ ಏನು ರೀ ಇದರ ಅರ್ಥ? ಯಾರು ಬಂದ ಯಾರು ಹೋದಾಗ ಗೊತ್ತಿಲ್ಲ, ಹೋಗಿದ್ದಕ್ಕೆ ಸಾಕ್ಷಿ ಇಲ್ಲ, ಇದ್ದಿದ್ದಕ್ಕೆ ಹೊಣೆ ಇಲ್ಲ ಅಂತ. ಹೋಗಿದ್ದಕ್ಕೆ ಸಾಕ್ಷಿ ಇಲ್ಲ, ಇರೋದಕ್ಕೆ ಹೊಣೆಗಾರಿಕೆ ಇಲ್ಲ ಅಂತ ಅದರ ಅರ್ಥ. ಒಂದು ವಿಸಿಟರ್ ಬುಕ್ ಕೂಡ ಇಲ್ವಂತೆ ಅಲ್ಲಿ. ಇಂಥ ಅಪಾರ್ಟ್ಮೆಂಟ್ನಲ್ಲಿ ಸೈಫ್ ಅಲಿ ಖಾನ್ ವಾಸ ಮಾಡಿದ್ದು ಅಲ್ಲದೆ 6 ಬಾರಿ ಯಾವನೋ ಅಪರಿಚಿತ ಬಂದುಬಿಟ್ಟು ಚಾಕು ಚುಚ್ಚಿಕೊಳ್ಳುವಂಥದ್ದು ಏನಿತ್ತು ಸೈಫ್ ಅಲಿ ಖಾನ್ಗೆ ಅಂತ. ಒಂದೇ ಒಂದು ಸೆಕ್ಯೂರಿಟಿ ಗಾರ್ಡ್ ನೆಟ್ಟಿಗಿಲ್ವಂತಲ್ಲಿ. ಏನೇ ಎಮರ್ಜೆನ್ಸಿ ಎದುರಾದರೂ ಕೂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹೇಳಿದ್ನಲ್ಲ, ಹೋಗಿದ್ದಕ್ಕೆ ಹೊಣೆ ಇಲ್ಲ, ಇದ್ದಿದ್ದಕ್ಕೆ ಸಾಕ್ಷಿ ಇಲ್ಲ ಅಂತ. ಸೊ ಈ ರೀತಿಯಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಇದೆ. ಸೈಫ್ಗೆ ಚಾಕು ಇರಿದಿದ್ದರೂ ಸೆಕ್ಯೂರಿಟಿಗಳ ಸುಳಿವೇ ಇಲ್ವಲ್ರಿ ಅಲ್ಲಿ. ಸೈಫ್ ಅಲಿ ಖಾನ್ಗೆ ಮನೆಗೆ ನುಗ್ಗಿದ್ದಾನೆ ನೋಡಿ, ಇವನೇ ಈ ದಾಳಿಕೋರ, ಚಾಕು ಚುಚ್ಚಿದ್ದಾನೆ. ಸೆಕ್ಯೂರಿಟಿಗಳು ಒಬ್ಬರಾದರೂ ಬರಬೇಕಲ್ವೇನ್ರಿ? ಒಬ್ಬರಾದರೂ ಒಂದು ನರಮಾನವಾದರೂ ಬರಬೇಕಲ್ವ ಅಲ್ಲಿಗೆ? ಯಾರೂ ಬಂದಿಲ್ಲ ಅಲ್ಲಿ. ಮನೆಯವರೇ ಆಟೋ ಹಿಡ್ಕೊಂಡು ಲೀಲಾವತಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಹೇಳಿಕೊಳ್ಳೋದಕ್ಕೆ ರಾಜಮನೆತನದ ಹುಡುಗ ಸೈಫ್ ಅಲಿ ಖಾನ್. ಕೋಟಿ ಕೋಟಿ ಆಸ್ತಿ ಇದೆ, ಅರಮನೆ ಇದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಕಾರುಗಳಿವೆ. ನೋಡಿದ್ರೆ ಕಾಪಾಡಕ್ಕೆ ಬಂದಿದ್ದು ಒಂದು ಆಟೋ ರಿಕ್ಷಾ. ಒಬ್ಬ ಆಟೋ ಚಾಲಕ ಸೈಫ್ ಅಲಿ ಖಾನ್ ಪಾಲಿಗೆ ದೊಡ್ಡ ಜೀವ ಉಳಿಸಿದ ಸಾರಥಿ ಆಗ್ಬಿಟ್ಟ ಆ ಮನುಷ್ಯ. ಒಬ್ಬ ಆಟೋ ಚಾಲಕ ಸೈಫ್ ಅಲಿ ಖಾನ್ ಮಟ್ಟಿಗೆ ಆ ರಾತ್ರಿಗೆ ಜೀವ ಉಳಿಸಿದ ಸಾರಥಿ. ಕರೀನಾ ಕಪೂರ್ ಅಂತೂ ತಡಬಡಾಯಿಸ್ಬಿಟ್ಟಿದ್ದಾರೆ, ಗಾಬರಿಯಾಗಿಬಿಟ್ಟಿದ್ದಾರೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಆಗ ಮೊದಲ ಹೆಂಡತಿ ಮಗನಿಗೆ ಕಾಲ್ ಮಾಡಿದ್ದಾರೆ ಅವರು. ಕಾಲ್ ಮಾಡಿದ್ಮೇಲೆ ಅವನು ಬಂದಿದ್ದಾನೆ ಇಬ್ರಾಹಿಂ. ಬಂದುಬಿಟ್ಟು ಅಪ್ಪನನ್ನು ಇಮ್ಮಿಡಿಯೇಟಾಗಿ ಆಟೋದಲ್ಲಿ ಕೂರಿಸ್ಕೊಂಡು ಲೀಲಾವತಿ ಆಸ್ಪತ್ರೆಗೆ ಬಿಟ್ಟಿದ್ದಾನೆ. ಉಳಿದದ್ದು ಡಾಕ್ಟರ್ ನೋಡ್ಕೊಂಡಿದ್ದಾರೆ. ಹೀ ಸೇಫ್ ನಾವು. ಆದರೆ ಒಂದು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಆಪತ್ಕಾಲಕ್ಕೆ ಒಬ್ಬ ಡ್ರೈವರ್ ಇಲ್ಲ, ಅಪಾರ್ಟ್ಮೆಂಟಲ್ಲಿ ಒಂದು ವಿಸಿಟರ್ ಬುಕ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಥರದ ಮೇಂಟೆನೆನ್ಸಲ್ಲಿ ಅಪಾರ್ಟ್ಮೆಂಟ್ ಇತ್ತು? ಸೀರಿಯಸ್ ಕನ್ಸರ್ನ್ ಇದು. ಯಾವುದೇ ಅಪಾರ್ಟ್ಮೆಂಟಲ್ಲಾದರೂ ಕೂಡ ಒಂದು ತುಂಬ ಕಾಳಜಿ ವಹಿಸಲೇಬೇಕಾದಂಥ ಒಂದು ವಿಷಯ ಇದು.